ಅಲ್ಲಿಗೆ ರಾಜ್ಯದ ಮೂರೂ ಪಕ್ಷಗಳಲ್ಲೂ ಸದ್ಯಕ್ಕೆ ಒಂದೇ ಸಮಸ್ಯೆ, ಅದು ಕುರ್ಚಿಯ ಕಿತ್ತಾಟ. ಕೆಪಿಸಿಸಿ ಅಧ್ಯಕ್ಷಗಿರಿ ಕಾಂಗ್ರೆಸ್ನಲ್ಲಿ ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವಂಥದ್ದು ಕೂಡ ಬಿಜೆಪಿಯಲ್ಲಿ, ಈ ಕಡೆ ಮಗನನ್ನ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಬೇಕು, ಆದರೆ ಅದಕ್ಕೆ ಸಕಾಲವಲ್ಲ ಅನ್ನುವಂತಹ ಸಮಸ್ಯೆ ಮತ್ತು ಅನೌನ್ಸ್ ಮಾಡಿಬಿಟ್ರೆ ಬೇರೆ ಬೇರೆ ರೀತಿಯ ತೊಂದರೆಗಳು ಎದುರಾಗುತ್ತೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರಿಗೆ ಚಿಂತೆ. ಒಂದೇ ಒಂದು ಕುರ್ಚಿಯ ಮೇಲೆ 10 ಕಣ್ಣುಗಳಿದೆ. ಸವಿಸ್ತಾರವಾದ ವರದಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡಿದರೆ, ಯಾರು ವಿರೋಧ ವ್ಯಕ್ತಪಡಿಸ್ತಾರೆ ಅಥವಾ ಯಾರು ಆಗೋದಕ್ಕೆ ಬಿಡಲ್ಲ ಅಂತ ಹೇಳಿ. ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷಗಾದಿಯ ಮೇಲೆ ಕಣ್ಣಿಟ್ಟು ಕುಳಿತಿದ್ದಾರೆ. ಆದ್ರೆ ಅಷ್ಟು ಈಸಿಯಾ ಅನ್ನುವಂತಹ ಪ್ರಶ್ನೆ ಇದೆ. ಡಿಕೆ ಶಿವಕುಮಾರ್ ಅವರು ಅಷ್ಟು ಸರಳವಾಗಿ ಕೆಪಿಸಿಸಿ ಅಧ್ಯಕ್ಷಗಾದಿಯನ್ನ ಬಿಟ್ಟುಕೊಡಲ್ಲ. ಇನ್ ಕೇಸ್ ಅವರು ಸಿಎಂ ಆದ್ರೆ ಕೆಪಿಸಿಸಿ ಅಧ್ಯಕ್ಷಗಾದಿಯನ್ನ ಬಿಟ್ಟುಕೊಡಬಹುದು. ಬಿಟ್ಟುಕೊಟ್ಟರು ತಮ್ಮವರೇ ಮುಂದುವರಿಬೇಕು ಅನ್ನುವಂತ ಆಸೆಯಂತೆ. ಈ ಕಡೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ. ವಿಜೇಂದ್ರ ಅವರಿಗೆ ಅಭಿಮಾನೋತ್ಸವ ಪ್ಲಸ್ ಆಗುತ್ತಾ ಅಥವಾ ಮೈನಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಉಪಚುನಾವಣೆ ಫಲಿತಾಂಶವೂ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈಗಾಗಲೇ ಈ ಹಿಂದೆ ಬಹಳ ಬಲವಾಗಿ ಕೇಳಿ ಬಂದಿತ್ತು ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ. ಈಗ ಮತ್ತೆ ಅದೇ ರೀತಿಯ ಕೂಗು ಕೇಳಿ ಬಂದರೆ ವಿಜೇಂದ್ರ ಅವರ ವಿರುದ್ಧ ಯಾರು ಅಖಾಡಕ್ಕಿಳಿದು ರಾಜ್ಯಾಧ್ಯಕ್ಷರಾಗ್ತಾರೆ, ಮುಂದೆ ಬಿಜೆಪಿ ಪಾರ್ಟಿಯನ್ನ ಯಾರು ಮುನ್ನಡೆಸಿಕೊಂಡು ಹೋಗ್ತಾರೆ, ಅಥವಾ ಈಗ ಯಡಿಯೂರಪ್ಪ ಅವರು ಕೂಡ ಒಂದು ರೀತಿ ಅಭಿಮಾನೋತ್ಸವವನ್ನ ತನ್ನ ಮಗನನ್ನ ಯಾವುದೇ ಕಾರಣಕ್ಕೂ ಟಚ್ ಮಾಡುವಂತೆಯೂ ಇಲ್ಲ, ಆತನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಬೇಕು, ಇಲ್ಲ ಅಂತಂದ್ರೆ ನಮ್ಮ ದಾರಿ ನಮಗೆ ಅಂತ ಸ್ವತಃ ಅಮಿತ್ ಶಾ ಅವರನ್ನ ಕರೆಸಿ ತಮ್ಮ ಬಲ ಪ್ರದರ್ಶನವನ್ನ ಮಾಡ್ತಿದ್ದಾರೆ ಅನ್ನುವಂತ ಲೆಕ್ಕಾಚಾರ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನ ನಿಖಿಲ್ಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಒಲಿಯುತ್ತಾ ಇಲ್ವಾ, ಅದಕ್ಕೆ ದಳಪತಿಗಳು ಯಾವ್ಯಾವ ರೀತಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ, ಎಲ್ಲವೂ ಕೂಡ ಯಾವುದೇ ವಿಘ್ನ ಬರದ ಹಾಗೆ ಸರಳವಾಗುತ್ತಾ, ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ. ಅಲ್ಲಿಗೆ ರಾಜ್ಯದ ಮೂರೂ ಪಕ್ಷಗಳಲ್ಲೂ ಸದ್ಯಕ್ಕೆ ಒಂದೇ ಸಮಸ್ಯೆ, ಅದು ಕುರ್ಚಿಯ ಕಿತ್ತಾಟ. ಕೆಪಿಸಿಸಿ ಅಧ್ಯಕ್ಷಗಿರಿ ಕಾಂಗ್ರೆಸ್ನಲ್ಲಿ ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವಂಥದ್ದು ಕೂಡ ಬಿಜೆಪಿಯಲ್ಲಿ, ಈ ಕಡೆ ಮಗನನ್ನ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಬೇಕು, ಆದರೆ ಅದಕ್ಕೆ ಸಕಾಲವಲ್ಲ ಅನ್ನುವಂತಹ ಸಮಸ್ಯೆ ಮತ್ತು ಅನೌನ್ಸ್ ಮಾಡಿಬಿಟ್ರೆ ಬೇರೆ ಬೇರೆ ರೀತಿಯ ತೊಂದರೆಗಳು ಎದುರಾಗುತ್ತೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರಿಗೆ ಚಿಂತೆ. ಒಂದೇ ಒಂದು ಕುರ್ಚಿಯ ಮೇಲೆ 10 ಕಣ್ಣುಗಳಿದೆ. ಸವಿಸ್ತಾರವಾದ ವರದಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡಿದರೆ, ಯಾರು ವಿರೋಧ ವ್ಯಕ್ತಪಡಿಸ್ತಾರೆ ಅಥವಾ ಯಾರು ಆಗೋದಕ್ಕೆ ಬಿಡಲ್ಲ ಅಂತ ಹೇಳಿ. ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷಗಾದಿಯ ಮೇಲೆ ಕಣ್ಣಿಟ್ಟು ಕುಳಿತಿದ್ದಾರೆ. ಆದ್ರೆ ಅಷ್ಟು ಈಸಿಯಾ ಅನ್ನುವಂತಹ ಪ್ರಶ್ನೆ ಇದೆ. ಡಿಕೆ ಶಿವಕುಮಾರ್ ಅವರು ಅಷ್ಟು ಸರಳವಾಗಿ ಕೆಪಿಸಿಸಿ ಅಧ್ಯಕ್ಷಗಾದಿಯನ್ನ ಬಿಟ್ಟುಕೊಡಲ್ಲ. ಇನ್ ಕೇಸ್ ಅವರು ಸಿಎಂ ಆದ್ರೆ ಕೆಪಿಸಿಸಿ ಅಧ್ಯಕ್ಷಗಾದಿಯನ್ನ ಬಿಟ್ಟುಕೊಡಬಹುದು. ಬಿಟ್ಟುಕೊಟ್ಟರು ತಮ್ಮವರೇ ಮುಂದುವರಿಬೇಕು ಅನ್ನುವಂತ ಆಸೆಯಂತೆ. ಈ ಕಡೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ. ವಿಜೇಂದ್ರ ಅವರಿಗೆ ಅಭಿಮಾನೋತ್ಸವ ಪ್ಲಸ್ ಆಗುತ್ತಾ ಅಥವಾ ಮೈನಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಉಪಚುನಾವಣೆ ಫಲಿತಾಂಶವೂ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈಗಾಗಲೇ ಈ ಹಿಂದೆ ಬಹಳ ಬಲವಾಗಿ ಕೇಳಿ ಬಂದಿತ್ತು ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ. ಈಗ ಮತ್ತೆ ಅದೇ ರೀತಿಯ ಕೂಗು ಕೇಳಿ ಬಂದರೆ ವಿಜೇಂದ್ರ ಅವರ ವಿರುದ್ಧ ಯಾರು ಅಖಾಡಕ್ಕಿಳಿದು ರಾಜ್ಯಾಧ್ಯಕ್ಷರಾಗ್ತಾರೆ, ಮುಂದೆ ಬಿಜೆಪಿ ಪಾರ್ಟಿಯನ್ನ ಯಾರು ಮುನ್ನಡೆಸಿಕೊಂಡು ಹೋಗ್ತಾರೆ, ಅಥವಾ ಈಗ ಯಡಿಯೂರಪ್ಪ ಅವರು ಕೂಡ ಒಂದು ರೀತಿ ಅಭಿಮಾನೋತ್ಸವವನ್ನ ತನ್ನ ಮಗನನ್ನ ಯಾವುದೇ ಕಾರಣಕ್ಕೂ ಟಚ್ ಮಾಡುವಂತೆಯೂ ಇಲ್ಲ, ಆತನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಬೇಕು, ಇಲ್ಲ ಅಂತಂದ್ರೆ ನಮ್ಮ ದಾರಿ ನಮಗೆ ಅಂತ ಸ್ವತಃ ಅಮಿತ್ ಶಾ ಅವರನ್ನ ಕರೆಸಿ ತಮ್ಮ ಬಲ ಪ್ರದರ್ಶನವನ್ನ ಮಾಡ್ತಿದ್ದಾರೆ ಅನ್ನುವಂತ ಲೆಕ್ಕಾಚಾರ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನ ನಿಖಿಲ್ಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಒಲಿಯುತ್ತಾ ಇಲ್ವಾ, ಅದಕ್ಕೆ ದಳಪತಿಗಳು ಯಾವ್ಯಾವ ರೀತಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ, ಎಲ್ಲವೂ ಕೂಡ ಯಾವುದೇ ವಿಘ್ನ ಬರದ ಹಾಗೆ ಸರಳವಾಗುತ್ತಾ, ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ. ಅಲ್ಲಿಗೆ ರಾಜ್ಯದ ಮೂರೂ ಪಕ್ಷಗಳಲ್ಲೂ ಸದ್ಯಕ್ಕೆ ಒಂದೇ ಸಮಸ್ಯೆ, ಅದು ಕುರ್ಚಿಯ ಕಿತ್ತಾಟ. ಕೆಪಿಸಿಸಿ ಅಧ್ಯಕ್ಷಗಿರಿ ಕಾಂಗ್ರೆಸ್ನಲ್ಲಿ ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವಂಥದ್ದು ಕೂಡ ಬಿಜೆಪಿಯಲ್ಲಿ, ಈ ಕಡೆ ಮಗನನ್ನ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಬೇಕು, ಆದರೆ ಅದಕ್ಕೆ ಸಕಾಲವಲ್ಲ ಅನ್ನುವಂತಹ ಸಮಸ್ಯೆ ಮತ್ತು ಅನೌನ್ಸ್ ಮಾಡಿಬಿಟ್ರೆ ಬೇರೆ ಬೇರೆ ರೀತಿಯ ತೊಂದರೆಗಳು ಎದುರಾಗುತ್ತೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರಿಗೆ ಚಿಂತೆ. ಒಂದೇ ಒಂದು ಕುರ್ಚಿಯ ಮೇಲೆ 10 ಕಣ್ಣುಗಳಿದೆ. ಸವಿಸ್ತಾರವಾದ ವರದಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡಿದರೆ, ಯಾರು ವಿರೋಧ ವ್ಯಕ್ತಪಡಿಸ್ತಾರೆ ಅಥವಾ ಯಾರು ಆಗೋದಕ್ಕೆ ಬಿಡಲ್ಲ ಅಂತ ಹೇಳಿ. ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷಗಾದಿಯ ಮೇಲೆ ಕಣ್ಣಿಟ್ಟು ಕುಳಿತಿದ್ದಾರೆ. ಆದ್ರೆ ಅಷ್ಟು ಈಸಿಯಾ ಅನ್ನುವಂತಹ ಪ್ರಶ್ನೆ ಇದೆ. ಡಿಕೆ ಶಿವಕುಮಾರ್ ಅವರು ಅಷ್ಟು ಸರಳವಾಗಿ ಕೆಪಿಸಿಸಿ ಅಧ್ಯಕ್ಷಗಾದಿಯನ್ನ ಬಿಟ್ಟುಕೊಡಲ್ಲ. ಇನ್ ಕೇಸ್ ಅವರು ಸಿಎಂ ಆದ್ರೆ ಕೆಪಿಸಿಸಿ ಅಧ್ಯಕ್ಷಗಾದಿಯನ್ನ ಬಿಟ್ಟುಕೊಡಬಹುದು. ಬಿಟ್ಟುಕೊಟ್ಟರು ತಮ್ಮವರೇ ಮುಂದುವರಿಬೇಕು ಅನ್ನುವಂತ ಆಸೆಯಂತೆ. ಈ ಕಡೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ. ವಿಜೇಂದ್ರ ಅವರಿಗೆ
ಅಭಿಮಾನೋತ್ಸವ ಪ್ಲಸ್ ಆಗುತ್ತಾ ಅಥವಾ ಮೈನಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಉಪಚುನಾವಣೆ ಫಲಿತಾಂಶವೂ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈಗಾಗಲೇ ಈ ಹಿಂದೆ ಬಹಳ ಬಲವಾಗಿ ಕೇಳಿ ಬಂದಿತ್ತು ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ. ಈಗ ಮತ್ತೆ ಅದೇ ರೀತಿಯ ಕೂಗು ಕೇಳಿ ಬಂದರೆ ವಿಜೇಂದ್ರ ಅವರ ವಿರುದ್ಧ ಯಾರು ಅಖಾಡಕ್ಕಿಳಿದು ರಾಜ್ಯಾಧ್ಯಕ್ಷರಾಗ್ತಾರೆ, ಮುಂದೆ ಬಿಜೆಪಿ ಪಾರ್ಟಿಯನ್ನ ಯಾರು ಮುನ್ನಡೆಸಿಕೊಂಡು ಹೋಗ್ತಾರೆ, ಅಥವಾ ಈಗ ಯಡಿಯೂರಪ್ಪ ಅವರು ಕೂಡ ಒಂದು ರೀತಿ ಅಭಿಮಾನೋತ್ಸವವನ್ನ ತನ್ನ ಮಗನನ್ನ ಯಾವುದೇ ಕಾರಣಕ್ಕೂ ಟಚ್ ಮಾಡುವಂತೆಯೂ ಇಲ್ಲ, ಆತನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಬೇಕು, ಇಲ್ಲ ಅಂತಂದ್ರೆ ನಮ್ಮ ದಾರಿ ನಮಗೆ ಅಂತ ಸ್ವತಃ ಅಮಿತ್ ಶಾ ಅವರನ್ನ ಕರೆಸಿ ತಮ್ಮ ಬಲ ಪ್ರದರ್ಶನವನ್ನ ಮಾಡ್ತಿದ್ದಾರೆ ಅನ್ನುವಂತ ಲೆಕ್ಕಾಚಾರ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನ ನಿಖಿಲ್ಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಒಲಿಯುತ್ತಾ ಇಲ್ವಾ, ಅದಕ್ಕೆ ದಳಪತಿಗಳು ಯಾವ್ಯಾವ ರೀತಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ, ಎಲ್ಲವೂ ಕೂಡ ಯಾವುದೇ ವಿಘ್ನ ಬರದ ಹಾಗೆ ಸರಳವಾಗುತ್ತಾ, ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ. ಅಲ್ಲಿಗೆ ರಾಜ್ಯದ ಮೂರೂ ಪಕ್ಷಗಳಲ್ಲೂ ಸದ್ಯಕ್ಕೆ ಒಂದೇ ಸಮಸ್ಯೆ, ಅದು ಕುರ್ಚಿಯ ಕಿತ್ತಾಟ. ಕೆಪಿಸಿಸಿ ಅಧ್ಯಕ್ಷಗಿರಿ ಕಾಂಗ್ರೆಸ್ನಲ್ಲಿ ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವಂಥದ್ದು ಕೂಡ ಬಿಜೆಪಿಯಲ್ಲಿ ಈ ಕಡೆ ಮಗನನ್ನ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಬೇಕು, ಆದರೆ ಅದಕ್ಕೆ ಸಕಾಲವಲ್ಲ ಅನ್ನುವಂತಹ ಸಮಸ್ಯೆ ಮತ್ತು ಅನೌನ್ಸ್ ಮಾಡಿಬಿಟ್ರೆ ಬೇರೆ ಬೇರೆ ರೀತಿಯ ತೊಂದರೆಗಳು ಎದುರಾಗುತ್ತೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರಿಗೆ ಚಿಂತೆ. ಒಂದೇ ಒಂದು ಕುರ್ಚಿಯ ಮೇಲೆ 10 ಕಣ್ಣುಗಳಿದೆ. ಸವಿಸ್ತಾರವಾದ ವರದಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡಿದರೆ, ಯಾರು ವಿರೋಧ ವ್ಯಕ್ತಪಡಿಸ್ತಾರೆ ಅಥವಾ ಯಾರು ಆಗೋದಕ್ಕೇ ಬಿಡಲ್ಲ ಅಂತ ಹೇಳಿ. ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷಗಾದಿಯ ಮೇಲೆ ಕಣ್ಣಿಟ್ಟು ಕುಳಿತಿದ್ದಾರೆ. ಆದ್ರೆ ಅಷ್ಟು ಈಸಿಯಾ ಅನ್ನುವಂತಹ ಪ್ರಶ್ನೆ ಇದೆ. ಡಿಕೆ ಶಿವಕುಮಾರ್ ಅವರು ಅಷ್ಟು ಸರಳವಾಗಿ ಕೆಪಿಸಿಸಿ ಅಧ್ಯಕ್ಷಗಾದಿಯನ್ನ ಬಿಟ್ಟುಕೊಡಲ್ಲ. ಇನ್ ಕೇಸ್ ಅವರು ಸಿಎಂ ಆದ್ರೆ ಕೆಪಿಸಿಸಿ ಅಧ್ಯಕ್ಷಗಾದಿಯನ್ನ ಬಿಟ್ಟುಕೊಡಬಹುದು, ಬಿಟ್ಟುಕೊಟ್ಟರು ತಮ್ಮವರೇ ಮುಂದುವರಿಬೇಕು ಅನ್ನುವಂತ ಆಸೆಯಂತೆ. ಈ ಕಡೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ. ವಿಜೇಂದ್ರ ಅವರಿಗೆ ಅಭಿಮಾನೋತ್ಸವ ಪ್ಲಸ್ ಆಗುತ್ತಾ ಅಥವಾ ಮೈನಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಉಪಚುನಾವಣೆ ಫಲಿತಾಂಶವೂ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈಗಾಗಲೇ ಈ ಹಿಂದೆ ಬಹಳ ಬಲವಾಗಿ ಕೇಳಿ ಬಂದಿತ್ತು ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ. ಈಗ ಮತ್ತೆ ಅದೇ ರೀತಿಯ ಕೂಗು ಕೇಳಿ ಬಂದರೆ ವಿಜೇಂದ್ರ ಅವರ ವಿರುದ್ಧ ಯಾರು ಅಖಾಡಕ್ಕಿಳಿದು ರಾಜ್ಯಾಧ್ಯಕ್ಷರಾಗ್ತಾರೆ, ಮುಂದೆ ಬಿಜೆಪಿ ಪಾರ್ಟಿಯನ್ನ ಯಾರು ಮುನ್ನಡೆಸಿಕೊಂಡು ಹೋಗ್ತಾರೆ, ಅಥವಾ ಈಗ ಯಡಿಯೂರಪ್ಪ ಅವರು ಕೂಡ ಒಂದು ರೀತಿ ಅಭಿಮಾನೋತ್ಸವವನ್ನ ತನ್ನ ಮಗನನ್ನ ಯಾವುದೇ ಕಾರಣಕ್ಕೂ ಟಚ್ ಮಾಡುವಂತೆಯೂ ಇಲ್ಲ, ಆತನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಬೇಕು, ಇಲ್ಲ ಅಂತಂದ್ರೆ ನಮ್ಮ ದಾರಿ ನಮಗೆ ಅಂತ ಸ್ವತಃ ಅಮಿತ್ ಶಾ ಅವರನ್ನ ಕರೆಸಿ ತಮ್ಮ ಬಲ ಪ್ರದರ್ಶನವನ್ನ ಮಾಡ್ತಿದ್ದಾರೆ ಅನ್ನುವಂತ ಲೆಕ್ಕಾಚಾರ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನ ನಿಖಿಲ್ಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಒಲಿಯುತ್ತಾ ಇಲ್ವಾ, ಅದಕ್ಕೆ ದಳಪತಿಗಳು ಯಾವ್ಯಾವ ರೀತಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ, ಎಲ್ಲವೂ ಕೂಡ ಯಾವುದೇ ವಿಘ್ನ ಬರದ ಹಾಗೆ ಸರಳವಾಗುತ್ತಾ, ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ. ಅಲ್ಲಿಗೆ ರಾಜ್ಯದ ಮೂರೂ ಪಕ್ಷಗಳಲ್ಲೂ ಸದ್ಯಕ್ಕೆ ಒಂದೇ ಸಮಸ್ಯೆ, ಅದು ಕುರ್ಚಿಯ ಕಿತ್ತಾಟ. ಕೆಪಿಸಿಸಿ ಅಧ್ಯಕ್ಷಗಿರಿ ಕಾಂಗ್ರೆಸ್ನಲ್ಲಿ ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವಂಥದ್ದು ಕೂಡ ಬಿಜೆಪಿಯಲ್ಲಿ ಈ ಕಡೆ ಮಗನನ್ನ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಬೇಕು, ಆದರೆ ಅದಕ್ಕೆ ಸಕಾಲವಲ್ಲ ಅನ್ನುವಂತಹ ಸಮಸ್ಯೆ ಮತ್ತು ಅನೌನ್ಸ್ ಮಾಡಿಬಿಟ್ರೆ ಬೇರೆ ಬೇರೆ ರೀತಿಯ ತೊಂದರೆಗಳು ಎದುರಾಗುತ್ತೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರಿಗೆ ಚಿಂತೆ. ಒಂದೇ ಒಂದು ಕುರ್ಚಿಯ ಮೇಲೆ 10 ಕಣ್ಣುಗಳಿದೆ. ಸವಿಸ್ತಾರವಾದ ವರದಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡಿದರೆ, ಯಾರು ವಿರೋಧ ವ್ಯಕ್ತಪಡಿಸ್ತಾರೆ ಅಥವಾ ಯಾರು ಆಗೋದಕ್ಕೇ ಬಿಡಲ್ಲ ಅಂತ ಹೇಳಿ. ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷಗಾದಿಯ ಮೇಲೆ ಕಣ್ಣಿಟ್ಟು ಕುಳಿತಿದ್ದಾರೆ. ಆದ್ರೆ ಅಷ್ಟು ಈಸಿಯಾ ಅನ್ನುವಂತಹ ಪ್ರಶ್ನೆ ಇದೆ. ಡಿಕೆ ಶಿವಕುಮಾರ್ ಅವರು ಅಷ್ಟು ಸರಳವಾಗಿ ಕೆಪಿಸಿಸಿ ಅಧ್ಯಕ್ಷಗಾದಿಯನ್ನ ಬಿಟ್ಟುಕೊಡಲ್ಲ. ಇನ್ ಕೇಸ್ ಅವರು ಸಿಎಂ ಆದ್ರೆ ಕೆಪಿಸಿಸಿ ಅಧ್ಯಕ್ಷಗಾದಿಯನ್ನ ಬಿಟ್ಟುಕೊಡಬಹುದು, ಬಿಟ್ಟುಕೊಟ್ಟರು ತಮ್ಮವರೇ ಮುಂದುವರಿಬೇಕು ಅನ್ನುವಂತ ಆಸೆಯಂತೆ. ಈ ಕಡೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ. ವಿಜೇಂದ್ರ ಅವರಿಗೆ ಅಭಿಮಾನೋತ್ಸವ ಪ್ಲಸ್ ಆಗುತ್ತಾ ಅಥವಾ ಮೈನಸ್ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಉಪಚುನಾವಣೆ ಫಲಿತಾಂಶವೂ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈಗಾಗಲೇ ಈ ಹಿಂದೆ ಬಹಳ ಬಲವಾಗಿ ಕೇಳಿ ಬಂದಿತ್ತು ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ. ಈಗ ಮತ್ತೆ ಅದೇ ರೀತಿಯ ಕೂಗು ಕೇಳಿ ಬಂದರೆ ವಿಜೇಂದ್ರ ಅವರ ವಿರುದ್ಧ ಯಾರು ಅಖಾಡಕ್ಕಿಳಿದು ರಾಜ್ಯಾಧ್ಯಕ್ಷರಾಗ್ತಾರೆ, ಮುಂದೆ ಬಿಜೆಪಿ ಪಾರ್ಟಿಯನ್ನ ಯಾರು ಮುನ್ನಡೆಸಿಕೊಂಡು ಹೋಗ್ತಾರೆ, ಅಥವಾ ಈಗ ಯಡಿಯೂರಪ್ಪ ಅವರು ಕೂಡ ಒಂದು ರೀತಿ ಅಭಿಮಾನೋತ್ಸವವನ್ನ ತನ್ನ ಮಗನನ್ನ ಯಾವುದೇ ಕಾರಣಕ್ಕೂ ಟಚ್ ಮಾಡುವಂತೆಯೂ ಇಲ್ಲ, ಆತನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿಬೇಕು, ಇಲ್ಲ ಅಂತಂದ್ರೆ ನಮ್ಮ ದಾರಿ ನಮಗೆ ಅಂತ ಸ್ವತಃ ಅಮಿತ್ ಶಾ ಅವರನ್ನ ಕರೆಸಿ ತಮ್ಮ ಬಲ ಪ್ರದರ್ಶನವನ್ನ ಮಾಡ್ತಿದ್ದಾರೆ ಅನ್ನುವಂತ ಲೆಕ್ಕಾಚಾರ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನ ನಿಖಿಲ್ಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಪಟ್ಟ ಒಲಿಯುತ್ತಾ ಇಲ್ವಾ,
ಅದಕ್ಕೆ ದಳಪತಿಗಳು ಯಾವ್ಯಾವ ರೀತಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ, ಎಲ್ಲವೂ ಕೂಡ ಯಾವುದೇ ವಿಘ್ನ ಬರದ ಹಾಗೆ ಸರಳವಾಗುತ್ತಾ, ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ.